ಎಲ್ರಿಗೂ ನಮಸ್ತೆ. ಈಗ ಟಾರ್ಗೆಟ್ ಸಾಫ್ಟ್ವೇರಲ್ಲಿ ಪ್ರಾಡಕ್ಟ್ಗಳನ್ನ ಹೊಸದಾಗಿ ಬಂದಿರೋಂಥ ಪ್ರಾಡಕ್ಟ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಟಾರ್ಗೆಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಟಾರ್ಗೆಟ್ ಓಪನ್ ಮಾಡಿದ ಕೂಡಲೇ ನಿಮಗೆ ಸ್ಕ್ರೀನ್ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಪ್ರಾಡಕ್ಟ್ ಮಾಸ್ಟರ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಸೆಟಪ್ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೆಟಪ್ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ಹೋದ್ಮೇಲೆ ಆ್ಯಡ್ ಪ್ರಾಡಕ್ಟ್, ಅಪ್ಡೇಟ್ ಪ್ರಾಡಕ್ಟ್ ಆ್ಯಂಡ್ ವ್ಯೂ ಪ್ರಾಡಕ್ಟ್ ಅಂತ. ಆ್ಯಡ್ ಪ್ರಾಡಕ್ಟ್ ಅಂದರೆ ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಲಿಕ್ಕೆ, ಅಪ್ಡೇಟ್ ಅಂದರೆ ಆಲ್ರೆಡಿ ಮಾಡಿಫೈ ಮಾಡಿರುವಂಥ ಪ್ರಾಡಕ್ಟ್ನ, ಆಲ್ರೆಡಿ ಆ್ಯಡ್ ಆಗಿರೋಂಥ ಪ್ರಾಡಕ್ಟ್ನ ಮತ್ತು ಮಾಡಿಫೈ ಮಾಡಬೇಕು ಅಂತಂದರೆ ಏನಾದರೂ ರೇಟ್ ಚೇಂಜಸ್ಸು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಮಾಡಲಿಕ್ಕೆ ಅಪ್ಡೇಟ್ ಯೂಸ್ ಮಾಡ್ತೀರಾ. ವ್ಯೂ ಅಂದರೆ ಅದು ಪ್ರಾಡಕ್ಟು ಮಾಡಿದ್ದೀರಾ ಅದನ್ನು ನೋಡೋದಕ್ಕೆ ಯೂಸ್ ಆಗುತ್ತೆ. ಈಗ ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಲಿಕ್ಕೆ ಆ್ಯಡ್ ನ್ಯೂ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಯೂಶ್ವಲಾಗಿ ಎಲ್ಲ ಕಡೆ ನಾವು ಒಂದು ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಹೊಸ ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು F4 ಕೆಳಗಡೆ ತೋರಿಸ್ತಿದೆ ನಿಮಗೆ, F4 ಫ್ರಮ್ ಪ್ರಾಡಕ್ಟ್ ಲಿಸ್ಟ್, ಕಾಪಿ ಫ್ರಮ್ ದ ಪ್ರಾಡಕ್ಟ್ ಲಿಸ್ಟ್ ಅಂತ. ಸೊ F4 ಪ್ರೆಸ್ ಮಾಡಿದಾಗ ಈ ಬೇಸಿಕ್ ಥಿಂಗ್ಸ್ನ, ಈ 5 ಥರ ಟ್ಯಾಕ್ಸ್ಗಳು ನಮ್ಮಲ್ಲಿ ಆಲ್ರೆಡಿ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಸೆಟ್ ಮಾಡಿರ್ತೀವಿ. ಈಗ ನೀವು ಆ್ಯಡ್ ಮಾಡ್ತಾ ಇರೋಂಥ ಪ್ರಾಡಕ್ಟು ಎಷ್ಟು % ವ್ಯಾಟ್ ಇದೆ, ಟ್ಯಾಕ್ಸ್ ಇದೆ, GST ಇದೆ ಅಂತ ಕೇಳ್ತಾ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 5% GST ಇರೋ ಐಟಮ್ ತೊಗೊಳ್ತಾ ಇದ್ದೀನಿ. ತೊಗೊಂಡು ಇದನ್ನು ಜಸ್ಟ್ ಡಿಲೀಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹಿಮಾಲಯ ಬೇಬಿ ಶ್ಯಾಂಪೂ 100 ml ಅಂತ ಹಾಕ್ಕೊಳ್ತೀನಿ. ಎಂಟರ್ ಮಾಡಿದ ತಕ್ಷಣ ಪ್ರಿಂಟ್ ನೇಮ್ ಬರುತ್ತೆ. ಪ್ರಿಂಟ್ ನೇಮ್ ಅಂದರೆ ಪೇಪರಲ್ಲೂ ಸೇಮ್ ನೇಮ್ ಪ್ರಿಂಟ್ ಆಗಬೇಕು ಅಂತ. ಏನಕ್ಕೆ ಈ ಆಪ್ಷನ್ ಕೊಟ್ಟಿದ್ರು, ಇನ್ ಕೇಸ್ ಕೆಲವ್ರಿಗೆ ಈ ಹಿಮಾಲಯ ಅನ್ನೋ ವರ್ಡ್ ಬೇಡ, ಬರೀ ಬೇಬಿ ಶ್ಯಾಂಪು ಬೇಕು ಅಂತ ಹೇಳ್ತಾರೆ. ಪ್ರಿಂಟಿಂಗಲ್ಲಿ ಬಿಲ್ ಮಾಡುವಾಗ ಹಿಮಾಲಯ ಬೇಬಿ ಶ್ಯಾಂಪು ಸೆಲೆಕ್ಟ್ ಮಾಡ್ತಾರೆ, ಬಟ್ ಪ್ರಿಂಟಿಂಗಲ್ಲಿ ಹಿಮಾಲಯ ಬೇಡ ಅಂತ ಹೇಳ್ತಾರೆ. ಸೊ ಆವಾಗ ಈ ಥರ ಯೂಸ್ ಮಾಡ್ಕೋಬೋದು. ಅದು ಹಿಮಾಲಯ ತೆಗೆದ್ರೆ ಬರೀ ಬೇಬಿ ಶ್ಯಾಂಪು ಪ್ರಿಂಟ್ ಆಗುತ್ತೆ. ಸೊ ಬೇಕಾದ್ರೆ ಆ ಥರ ಮಾಡ್ಬೋದು. ಬೇಡ ಅಂತಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಏನಂತಂದರೆ, ಈಗ ಇಲ್ಲೇನೋ ಸ್ಪೆಲ್ಲಿಂಗ್ ರಾಂಗ್ ಮಾಡ್ತೀರಾ, ಮತ್ತೆ ಮೇಲ್ಗಡೆ ವಾಪಸ್ ಕಾಪಿ ಆಗಬೇಕು ಅಂದರೆ ಜಸ್ಟ್ ಈ ಲೈನ್ನ ಡಿಲೀಟ್ ಮಾಡಿ, ಪ್ರೆಸ್ಸಿಂಗ್ F6 ಅಥವಾ ಡಿಲೀಟ್ ಕೀ ಪ್ರೆಸ್ ಮಾಡಿ ಮೇಲೋಗಿ ಕೆಳಗಡೆ ಬಂದರೆ ಅದೇ ಕಾಪಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಂಟರ್ ಮಾಡಿದ್ರೆ ಈ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಯೂಶ್ವಲಿ ತುಂಬ ಏನು ಯೂಸ್ ಆಗೋಲ್ಲ ಯಾರಿಗೂ. ಏನಪ್ಪ ಅಂತಂದರೆ ಯಾವುದಾದ್ರು ಒಂದು ಹೊಸ ಪ್ರಾಡಕ್ಟ್ ಇದ್ದರೆ ಅದನ್ನು ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಅಂತ ಏನಾದರೂ, ಅಥವಾ ಈ ಪ್ರಾಡಕ್ಟ್ ಬಗ್ಗೆ ಏನೋ ಡಿಸ್ಕ್ರಿಪ್ಷನ್ ಇದ್ದರೆ ಅಲ್ಲಿ ನೀವು ಟೈಪ್ ಮಾಡ್ಕೋಬೋದು. ಇದು ಬಿಲ್, ಈಚ್ ಆ್ಯಂಡ್ ಎವ್ರಿ ಬಿಲ್ಲಲ್ಲಿ ಐಟಮ್ ನೇಮ್ ಕೆಳಗಡೆ ಒಂದು ಲೈನಲ್ಲಿ ಅದು ಪ್ರಿಂಟ್ ಆಗುತ್ತೆ. ಬೇಡ ಅಂದರೆ ಬ್ಲ್ಯಾಂಕ್ ಬಿಡಿ. ಆ್ಯಂಡ್ ಗ್ರೂಪ್ ಅಂಡರ್ ಏನು ಅಂತ, ಇದೆಲ್ಲ ಗ್ರೂಪಿಂಗ್ಸ್ ಒನ್ ಟೈಮ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಲೈಕ್ ಇದು ಬೇಬಿ ಶ್ಯಾಂಪು ಅಲ್ವಾ, ಈಗ ಶ್ಯಾಂಪುದೇ ಸಪ್ರೇಟ್ ಗ್ರೂಪು, ಲೈಕ್ ಫೇಸ್ ಕ್ರೀಮೇ ಸಪ್ರೇಟ್ ಗ್ರೂಪ್, ಆ ಥರ ಗ್ರೂಪ್ ಮಾಡ್ಕೊಂಡಾಗ ನಿಮಗೆ ಫೇಸ್ ಕ್ರೀಮ್ ಎಷ್ಟು ಸೇಲ್ ಆಗಿದೆ, ಶ್ಯಾಂಪು ಎಷ್ಟು ಸೇಲ್ ಆಗಿದೆ, ಆ ಥರ ನೋಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈಗ ಇದರಲ್ಲಿ ಜನರಲ್ ಗ್ರೂಪ್ ಒಂದೇ ಇರೋದು. ಸೊ ಈ ಹೊಸ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಿದೆ F3 ಟು ಸೆಟಪ್ ಗ್ರೂಪ್ ಅಂತ. ಸೊ ನಾನೀಗ ಇಲ್ಲಿ F3 ಪ್ರೆಸ್ ಮಾಡ್ತಾ ಇದ್ದೀನಿ. F3 ಪ್ರೆಸ್ ಮಾಡಿದ್ರೆ ಆ್ಯಡ್ ಗ್ರೂಪ್ ಅಂತ ಕೇಳುತ್ತೆ. ಆ್ಯಡ್ ಗ್ರೂಪಲ್ಲಿ ಫಾರ್ ಎಕ್ಸಾಂಪಲ್ ಶ್ಯಾಂಪು ಗ್ರೂಪ್ ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೆ ಎಂಟರ್ ಮಾಡಿ ಸೇವ್ ಮಾಡಿದ್ಮೇಲೆ ಮತ್ತೆ ಎಸ್ಕೇಪ್ ಮಾಡಿದ್ರೆ ವಾಪಸ್ ಈ ಸ್ಕ್ರೀನಿಗೆ ಬರುತ್ತೆ. ಸೊ ಈ ಸ್ಕ್ರೀನಲ್ಲಿ ಶ್ಯಾಂಪು ಪ್ರೆಸ್ ಮಾಡಿ ನೀವು ಕ್ರಿಯೇಟ್ ಮಾಡಿರೋ ಐಟಮ್ ಬಂದಿರುತ್ತೆ, ಜನರಲ್ ಗ್ರೂಪ್ ಜೊತೆ ಆ್ಯಡ್ ಆಗಿರುತ್ತೆ. ಶ್ಯಾಂಪು ಯೂಸ್ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಯೂಶ್ವಲಿ ಜನರಲ್ ಮ್ಯಾನುಫ್ಯಾಕ್ಚರ್ ಇರುತ್ತೆ. ಸೊ ನೀವು ಇದನ್ನು ಮ್ಯಾನುಫ್ಯಾಕ್ಚರ್ ವೈಸ್ ಮೇಂಟೈನ್ ಮಾಡೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಹಿಮಾಲಯ ಬೇಬಿ ಶ್ಯಾಂಪು, ಇದು ಹಿಮಾಲಯ ಕಂಪ್ನಿದು ಬ್ರ್ಯಾಂಡ್ ಹಾಕೋಬೋದು. ಸೊ ಇದು ನೀವು ಮಲ್ಟಿಪಲ್ ಕಂಪ್ನೀಸ್ ಲೈಕ್ ಹಿಮಾಲಯ ಯೂಸ್ ಮಾಡ್ತಿರ್ಬೋದು, ನಾಳೆ ಇನ್ನೊಂದು SC ಜಾನ್ಸನ್ ಇರ್ಬೋದು, ಬೇರೆ ಕಂಪ್ನೀಸ್ ಇದ್ದರೆ ಇದು ಒನ್ ಟೈಮ್ ಪ್ರಾಡಕ್ಟ್ ಮಾಸ್ಟರಲ್ಲಿ ಯಾವ್ಯಾವ ಕಂಪ್ನಿ ಅಂತ ಸಪ್ರೇಟ್ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಫ್ಯೂಚರಲ್ಲಿ ಏನಾದರೂ ನನಗೆ ಹಿಮಾಲಯದೇ ಎಷ್ಟು ಸೇಲ್ ಆಗಿದೆ, ಹಿಮಾಲಯನ್ ಕಂಪ್ನಿದೇ ಎಷ್ಟು ನನಗೆ ಮಾರ್ಜಿನ್ ಸಿಕ್ಕಿದೆ, ಆ ಥರ ಎಲ್ಲ ಸಪ್ರೇಟಾಗಿ ನೋಡ್ಕೋಬೋದು. ಹಿಮಾಲಯನ್ ಸೇಲ್ಸ್ ಕಂಪ್ನಿಯವ್ರು ಬರ್ತಾರೆ, ಹಿಮಾಲಯನ್ ಸೇಲ್ಸ್ ಎಷ್ಟಾಗಿದೆ ಕೊಡಿ ಅಂತಾರೆ, ಆ ಥರ ಯೂಸ್ ಆಗುತ್ತೆ. ಸೊ ಒನ್ಸ್ ಇಲ್ಲಿ F3 ಹೊಸದು ಕ್ರಿಯೇಟ್, ಜನರಲ್ ಒಂದೇ ಇರೋದು. ಇನ್ನೊಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಪ್ರೆಸ್ F3 ಮಾಡಿಬಿಟ್ಟು ಹೊಸ ಸಪ್ಲೈಯರ್ ಅಂತ, ಆ್ಯಡ್ ನ್ಯೂ ಸಪ್ಲೈಯರ್ ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ದ ಹಿಮಾಲಯ ಡ್ರಗ್ ಕಂಪನಿ, ಇದು ಅವ್ರ ಮ್ಯಾನುಫ್ಯಾಕ್ಚರ್ ನೇಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಸೆಲೆಕ್ಟ್ ಮಾಡ್ತೀನಿ. ಅವ್ರದ್ದು ಅಡ್ರೆಸ್ ಎಲ್ಲ ಬೇಕಾದರೆ ಫೀಡ್ ಮಾಡ್ಕೊಳ್ಬೋದು. ಐಟಮ್ ಡೈರೆಕ್ಟ್ ಕಂಪ್ನಿಯಿಂದ ಬರುತ್ತೆ ಅಂದರೆ. ಆ್ಯಂಡ್ ಅವ್ರು ವಿತಿನ್ ಸ್ಟೇಟ್ ಇದೆಯಾರ, ಔಟ್ ಸ್ಟೇಟಿಂದ ಐಟಮ್ ನಿಮಗೆ ಸಪ್ಲೈ ಆಗ್ತಿದೆಯಾ ಅದು ನೀವು ಮೆನ್ಷನ್ ಮಾಡ್ಕೋಬೋದು. ವಿತಿನ್ ಸ್ಟೇಟ್ ಇದ್ದರೆ ಆಟೋಮೆಟಿಕ್ SGST CGST ಆಗುತ್ತೆ. ಔಟ್ಸೈಡ್ ಸ್ಟೇಟ್ ಇದ್ದರೆ IGST ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಆಮೇಲೆ ಅವ್ರದ್ದು GST ನಂಬರ್, ನಂತರ
ಮಾತ್ರ ಎಂಟರ್ ಸೇವ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ನಾನು ಹಿಮಾಲಯ ಡ್ರಗ್ ಕಂಪ್ನಿ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಪ್ರಾಡಕ್ಟ್ ಕೋಡ್, ಫಾರ್ ಎಕ್ಸಾಂಪಲ್ ಕೆಲವರು ಶಾರ್ಟ್ ಕೋಡ್ಸ್ ಯೂಸ್ ಮಾಡ್ತಾರೆ ಒಂದೊಂದು ಕೋಡ್ಗೆ, ಇಲ್ಲ ಕೆಲವರು ಬಾರ್ ಕೋಡ್ ಯೂಸ್ ಮಾಡ್ತಾರೆ. ಅದು ಡಿಪೆಂಡ್. ಬಾರ್ ಕೋಡ್ ಇದ್ದರೆ ಅದರ ಪ್ರಾಡಕ್ಟ್ ಮೇಲೆ ಆಲ್ರೆಡಿ 890 ಸಮಥಿಂಗ್ ಸ್ಟಾರ್ಟಿಂಗ್ ನಂಬರ್ ಇರುತ್ತೆ, ಅದನ್ನಿಲ್ಲಿ ಸ್ಕ್ಯಾನ್ ಮಾಡ್ಬೋದು. ಇಲ್ಲ ಕೆಲವರು ಶಾರ್ಟ್ ಟೈಮ್ ಇಟ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹಿಮಾಲಯ ಬೇಬಿ ಅಂದರೆ HB ಶ್ಯಾಂಪು, ಹಿಮಾಲಯ ಬೇಬಿ ಶ್ಯಾಂಪು 100 ಅಂತ ಹಾಕ್ಕೊಳ್ತಾರೆ. ಸೊ ಬಿಲ್ ಮಾಡುವಾಗ ನೀವು ಎಚ್ ಅಂತ ಹೊಡೆದ್ರೆ ಲಿಸ್ಟ್ ಓಪನ್ ಆಗುತ್ತೆ, ಹಿಮಾಲಯ ಬೇಬಿದು ಹಿಮಾಲಯ ಲಿಸ್ಟು. ಇಲ್ಲ ನೀವು HBS 100 ಅಂತ ಹೊಡೆದ್ರೆ ಆ ಪ್ರಾಡಕ್ಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಸೊ ಈ ಬಿನ್ ಮ್ಯಾಪ್ ಕೋಡ್ ಮತ್ತು ಬಿನ್ ಲೊಕೇಶನ್ ರೆಗ್ಯುಲರಾಗಿ ಏನು ಯೂಸ್ ಆಗೋಲ್ಲ, ಬಟ್ ಇಟ್ ಸ್ಟಿಲ್ ಏನಂತಂದರೆ ಈ ಪ್ರಾಡಕ್ಟನ್ನು ನೀವು ಮೆನ್ಷನ್ ಮಾಡ್ಬೋದು. ರ್ಯಾಕ್ 1 ಇಟ್ಟಿದ್ದೀನಿ, ರ್ಯಾಕ್ 2 ಆ ಥರ ಇಟ್ಕೊಂಡ್ರೆ ಲೊಕೇಶನ್ ಎಲ್ಲಿದೆ ಪ್ರಾಡಕ್ಟ್ ಅಂತ ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಪ್ಯಾಕಿಂಗು ಇದು ನಂಬರ್ಸ್ ಪೀಸಸ್ ನಿಮ್ಗೆ ಏನು ಬೇಕೋ ನೀವು ಮ್ಯಾನ್ಯಲಾಗಿ ಟೈಪ್ ಮಾಡ್ಕೋಬೋದು. ಪೀಸ್ ಲೆಕ್ಕ ಮಾಡ್ತೀರಾ, ನಂಬರ್ ಲೆಕ್ಕ ಮಾಡ್ತೀರಾ, ಹೆಂಗೆ ಬೇಕಾದ್ರೂ ಹಾಕೋಬೋದು. ದೆನ್ ನೆಕ್ಸ್ಟ್ ಆಪ್ಷನು ಇಲ್ಲಿ ಕ್ವಾಂಟಿಟಿ ವೈಸ್ ಇರುತ್ತೆ. ಯೂಶ್ವಲಾಗಿ ಈಗ ಬ್ಯಾಚ್ ವೈಸ್ ಅಂದರೆ ಎಕ್ಸ್ಪೈರಿ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂತಂದರೆ ಅವರು ಬ್ಯಾಚ್ ವೈಸ್ ಮೇಂಟೈನ್ ಮಾಡ್ಬೋದು. ಇಲ್ಲ ನಾನು 10 ಪೀಸ್ ಬಂತು, 5 ಪೀಸ್ ಹೋಯ್ತು, ಇನ್ನೆಷ್ಟು ಪೀಸ್ ಉಳಿದಿದೆ ಅಷ್ಟು ಆ ಥರ ಬ್ಯಾಚ್ ಕ್ವಾಂಟಿಟಿ ವೈಸ್ ಮೇಂಟೈನ್ ಮಾಡಿದ್ರೆ ಸಾಕು ಅನ್ನೋರು ಕ್ವಾಂಟಿಟಿ ಮಾಡ್ಕೋಬೋದು. ಬ್ಯಾಚ್ ವೈಸ್ ಅಂದರೆ ಆ ಪರ್ಟಿಕ್ಯುಲರ್ ಬ್ಯಾಚ್, ಇವಾಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದೋ ಎಕ್ಸ್ಪೈರಿ ಡೇಟ್ ಎಲ್ಲ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದಾದರೆ ಬ್ಯಾಚ್ ವೈಸ್ ತೊಗೊಂಡ್ರೆ ಪರ್ಚೇಸ್ ಎಂಟ್ರಿ ಮಾಡಬೇಕಾದ್ರೆ ಈ ಪ್ರಾಡಕ್ಟಿಗೆ ಒಂದು ಬ್ಯಾಚ್ ನಂಬರ್ ಅದೇ ಜನ್ರೇಟ್ ಮಾಡುತ್ತೆ, ಯಾವಾಗ ಎಕ್ಸ್ಪೈರಿ ಅಂತ ಬರುತ್ತೆ. ಬಿಲ್ ಮಾಡೋವಾಗ ಅದು ಪಾಪಪ್ ಬರುತ್ತೆ ಸ್ಕ್ರೀನಲ್ಲಿ, ಇಷ್ಟು ಬ್ಯಾಚ್ ವೈಸ್ ನಮ್ಮ ಹತ್ರ ಇದೆ, ಬ್ಯಾಚಸ್ ಇದೆ. ಈ ಪರ್ಟಿಕ್ಯುಲರ್ ಲೈನಲ್ಲಿ ಫಸ್ಟ್ ಲೈನಲ್ಲಿ ಎಕ್ಸ್ಪೈರ್ ಯಾವಾಗ ಆಗುತ್ತೆ, ಸೆಕೆಂಡ್ ಲೈನಲ್ಲಿ ಇರೋದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ. ಅದರಲ್ಲಿ ನೀವು ನಿಯರ್ ಬೈ ಶಾರ್ಟ್ ಎಕ್ಸ್ಪೈರಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಬಟ್ 99% ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಏನಾಗುತ್ತೆ, ಇದು ಜಸ್ಟ್ ಕ್ವಾಂಟಿಟಿ ವೈಸ್ ತರಿಸ್ತಾರೆ, ಇಮಿಡಿಯೇಟ್ ಸ್ಟಾಕ್ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಖಾಲಿ ಆಗ್ತಾ ಇರುತ್ತೆ, ಹೊಸ ಸ್ಟಾಕ್ ಬರ್ತಾ ಇರೋದ್ರಿಂದ. ಆಮೇಲೆ ಈ ಈ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ 2 years 3 years ಅಥವಾ ಒಂದು ಮಿನಿಮಮ್ ಅಂದರೂ ಅಟ್ಲೀಸ್ಟ್ 7-8 months ಮೇಲೆ ನಿಮಗೆ ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ಯೂಶ್ವಲಿ ಅಷ್ಟೊಂದು ಸ್ಟಾಕ್ ಯಾರು ಬ್ಯಾಚ್ ವೈಸ್ ಕ್ವಾಂಟಿಟಿ ಇದೆಲ್ಲ ಮೇಂಟೈನ್ ಮಾಡೋದಿಲ್ಲ. ಸೊ ಕ್ವಾಂಟಿಟಿ ವೈಸಸ್ ಸೆಲೆಕ್ಟ್ ಮಾಡಿ ಆ್ಯಂಡ್ ಎಂಟರ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಬೈಯಿಂಗ್ ರೇಟ್ ಏನು ಕಾಸ್ಟ್ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 300 rupees ನಿಮ್ಮ ಕಾಸ್ಟಿಂಗ್ ಇರುತ್ತೆ. ಕಂಪ್ನಿಯಿಂದ ನಿಮಗೆ ಎಕ್ಸ್ಕ್ಲೂಸಿವಾ ಇನ್ಕ್ಲೂಸಿವ್ ಅಂತ 300 rupees ಪ್ಲಸ್ ಟ್ಯಾಕ್ಸ್ ಅಂದರೆ ಎಕ್ಸ್ಕ್ಲೂಸಿವ್ ಆಗುತ್ತೆ. ಇನ್ಕ್ಲೂಡಿಂಗ್ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಹಾಕೋಬೇಕಾಗತ್ತೆ. ನೆಕ್ಸ್ಟು ನೀವು ಮಾರೋ ರೇಟು ಫಾರ್ ಎಕ್ಸಾಂಪಲ್ 350 ನೀವು ಮಾರ್ತಾಯಿದ್ದೀರಾ, ಇಲ್ಲೂ ಅಷ್ಟೇ ಇನ್ಕ್ಲೂಸಿವ್ ಮಾಡ್ತೀರಾ ಎಕ್ಸ್ಕ್ಲೂಸಿವ್ ಮಾಡ್ತೀರಾ ಅಂತ. 350 ಪ್ಲಸ್ ಟ್ಯಾಕ್ಸ್ ಮಾರೋದಾದರೆ ಎಕ್ಸ್ಕ್ಲೂಸಿವ್ ಕೊಡಿ, ಎಕ್ಸ್ಕ್ಲೂಸಿವ್ ಕೊಟ್ಟಾಗ ಏನಾಗುತ್ತೆ 350 ಪ್ಲಸ್ 5% ಆ್ಯಡ್ ಆಗುತ್ತೆ. ಇಲ್ಲ ಇನ್ಕ್ಲೂಡಿಂಗ್ ಮಾಡೋದಿದ್ರೆ ಇನ್ಕ್ಲೂಡಿಂಗ್, ಯೂಶ್ವಲಿ ರೀಟೇಲ್ಸ್ ಆದರೆ ಇನ್ಕ್ಲೂಡಿಂಗ್ ಮಾಡ್ಕೋಬೋದು. ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಆಲ್ಮೋಸ್ಟ್ 80-90% ಎಲ್ಲರೂ ಎಕ್ಸ್ಕ್ಲೂಸಿವ್ ಮಾಡ್ತಾರೆ, ಸೊ ಎಕ್ಸ್ಕ್ಲೂಸಿವ್ ಮಾಡ್ಕೋಬೋದು. ದೆನ್ MRP ಮೇ ಬಿ ಸಮ್ವೇರ್ 500 rupees ಇರುತ್ತೆ, ಇಟ್ಕೊಳ್ಳಿ. ನೆಕ್ಸ್ಟ್ ಎಂಟರ್. ಇಲ್ಲಿ ಸೆಲ್ಲಿಂಗ್ ಡಿಸ್ಕೌಂಟ್ ಅಂತ ಒಂದು ಜಾಗ ಇದೆ. ಇಲ್ಲಿ ಏನಾದರೂ ನಾನು ಫಾರ್ ಎಕ್ಸಾಂಪಲ್ 10% ಅಂತ ಕೊಟ್ಬಿಟ್ರೆ ಎಲ್ಲರಿಗೂ ಯಾರಿಗೆ ಬಿಲ್ ಮಾಡಿ ಆಟೋಮೆಟಿಕ್ ಇದು 10% ಡಿಸ್ಕೌಂಟ್ ಹೊರಟೋಗುತ್ತೆ. ಸೊ ಇದು ಬಿಲ್ ಮಾಡೋವಾಗಲೇ ಕೊಡ್ತೀನಿ ಬೇಡ ನನಗೆ ಅಂತಂದರೆ ಜಸ್ಟ್ ಬ್ಲ್ಯಾಂಕ್ ಬಿಟ್ಟು ಎಂಟರ್ ಮಾಡಿ. ಆಮೇಲೆ SGST 2.5 ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಏನಾದ್ರು ಚೇಂಜ್ ಮಾಡಬೇಕನ್ಸಿದ್ರೆ ಇಲ್ಲಿ F2 ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಪಾಪಪ್ ಆಗುತ್ತೆ, ಚೇಂಜ್ ಮಾಡ್ಕೋಬೋದು. IGST 5%. ಇನ್ನು HSN ಕೋಡು ಅದಕ್ಕೇನಿದೆಯೋ ಅದು ಹಾಕ್ಬಿಟ್ಟು ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ವೇ. ಇನ್ನು ಅಡಿಷ್ನಲ್ ಇದರಲ್ಲಿ ಇನ್ನೇನಾದರೂ ಅಡಿಷ್ನಲ್ ಡೀಪ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಟೆಕ್ನಿಕಲ್ ಟೀಮಿಗೆ ಕಾಲ್ ಮಾಡಿದಾಗ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಇನ್ನು ಅಡಿಷ್ನಲ್ ಇದೇ ಥರ ಒಂದು ನೆಕ್ಸ್ಟ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದು, ಕಸ್ಟಮರ್ ಕ್ರಿಯೇಟ್ ಮಾಡೋದು, ನೆಕ್ಸ್ಟ್ ಬಿಲ್ಲಿಂಗ್ ಮಾಡೋದು, ಈ ಥರ ಒಂದೊಂದೇ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಎಕ್ಸ್ಪ್ಲನೇಷನ್ಸ್ ಕೊಡ್ತಿರ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟು ವಿಡಿಯೋ ಯಾವ್ದಾರು ಅಪ್ಲೋಡ್ ಆದಾಗ ನಿಮ್ಗೆ ಒಂದು ರಿಮೈಂಡರ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಥ್ಯಾಂಕ್ ಯು. ಆ್ಯಸ್ ಆಫ್ ನಾನು ಇದು ಪ್ರಾಡಕ್ಟ್ ಮಸ್ಟ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲೈಕ್ ಕಸ್ಟಮರ್ ಕ್ರಿಯೇಟ್ ಮಾಡ್ಬೋದು ಅಥವಾ ಇನ್ನೊಂದು ಏರಿಯಾ ಕ್ರಿಯೇಟ್ ಮಾಡೋದಾಗಲಿ, ಆ ಥರ ಏನೇ ಇದ್ದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.